ನಮಸ್ಕಾರ. ಮಂಜಣ್ಣನವರಿಗೆ ಜನ್ಮದಿನ ಶುಭಾಶಯಗಳು. ಪ್ರಪ್ರಥಮವಾಗಿ ತಾಯಿ ಮಾರಮ್ಮ ದೇವಿಯು ಅವರಿಗೆ ಸಕಲ ಮಂಗಳವನ್ನು ಉಂಟು ಮಾಡಿ ಆಶೀರ್ವಾದ ಮಾಡಿ ಮುಂದೆ ಉನ್ನತವಾದ ಒಂದು ಹುದ್ದೆಯನ್ನು ಕೊಟ್ಟು ಅಧಿಕಾರ ಕೊಟ್ಟು ಜನಗಳ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಿ. ಜನಪ್ರಿಯ ಮಾಜಿ ಶಾಸಕರು, ಈ ಭಾಗದ ಪ್ರಮುಖ ಕಾಂಗ್ರೆಸ್ ಮುಖಂಡರು ಆದ ಆರ್ ಮಂಜುನಾಥ್ರವರು ದಿನಾಂಕ 20ರಂದು ತಮ್ಮ ಜನ್ಮದಿನಾಚರಣೆಯ ಸಂಭ್ರಮದಲ್ಲಿದ್ದಾರೆ. ಈ ಸಂಭ್ರಮದಲ್ಲಿ ಕ್ಷೇತ್ರದ ಲಕ್ಷಾಂತರ ಅಭಿಮಾನಿಗಳು ಬಂದು ಅವ್ರನ್ನ ಭೇಟಿಯಾಗಲಿದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆರ್ ಮಂಜುನಾಥರಂತಹ ಮಾತೃ ಹೃದಯಿ ಶಾಸಕರಿಗೆ ಒಳ್ಳೆಯದನ್ನು ಉಂಟು ಮಾಡಿ ಮುಂದೊಂದು ದಿನ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಉನ್ನತವಾದ ಒಂದು ಸ್ಥಾನಮಾನಗಳನ್ನು ಕೊಟ್ಟು ಸಚಿವ ಸ್ಥಾನವನ್ನು ಕೊಡಬೇಕು. 2028ನೇ ಇಸ್ವಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅವರು ಅತ್ಯಧಿಕ ಮತಗಳಿಂದ ಈ ಭಾಗದಲ್ಲಿ ಜಯಶೀಲರಾಗಿ ಹೋಗಿ ಈ ರಾಜ್ಯವನ್ನು ಪ್ರತಿನಿಧಿಸುವಂಥ ಒಂದು ವ್ಯಕ್ತಿ ನಮ್ಮ ಈ ಕ್ಷೇತ್ರದಿಂದ ಹೋಗಬೇಕು ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ಮಂಜಣ್ಣವರೇ, ನಿಮ್ಮ ಭಗವಂತ ನಿಮ್ಮೆಲ್ಲ ಆಸೆ ಅಭಿಲಾಷೆಗಳನ್ನು ನೆರವೇರಿಸಿ ಈ ಜನಸೇವೆ ಮಾಡಲು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು 2028ರಲ್ಲಿ ನಿಮ್ಮನ್ನು ಶಾಸಕರಾಗಿ ನೋಡಬೇಕು ಅಂತ ನಾವಿದ್ದೀವಿ. ಈ ಭಾಗದಿಂದ ನಿಮ್ಮನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಿ ವಿಧಾನಸಭಾ ಕ್ಷೇತ್ರದಿಂದ ನಿಮ್ಮನ್ನು ವಿಧಾನಸೌಧಕ್ಕೆ ಕಳಿಸೋಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ಭಗವಂತನಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊಳ್ತೀನಿ, 100 ವರ್ಷಗಳ ಕಾಲ ನಿಮಗೆ ಆಶೀರ್ವಾದವನ್ನು ಮಾಡಿ ಇಂಥ 10 ಜನ್ಮದಿನಾಚರಣೆಗಳನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯವನ್ನು ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಮಂಜಣ್ಣವ್ರೆ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ.